ಆಲ್ಸೋ ಕಾಲ್ಡ್ ಆಸ್ ನೈಬರ್ಹುಡ್ ವಾಚ್. ಇದು ಪೊಲೀಸ್ ಮತ್ತೆ ಪಬ್ಲಿಕ್ಸ್ ನಡುವೆ ಒಂದು ಫ್ರೆಂಡ್ಲಿ ಬಾಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಈ ಪ್ರೋಗ್ರಾಮ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಸರ್ ಅವರ ಇನಿಷಿಯೇಟಿವ್. ನಮ್ಮ ಒಂದು ಠಾಣಾ ಸರಹದ್ದಿನಲ್ಲಿರುವಂತಹ ಕೆಲವೊಂದು ಪಬ್ಲಿಕ್ಸ್ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಒಂದು ಮಾಹಿತಿಯನ್ನು ಕೂಡ ನಮಗೆ ಈ ಒಂದು ನೇಬರ್ಹುಡ್ ವಾಚ್ ಇನಿಷಿಯೇಟಿವ್ ಇಂದ ನಮಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬೋದು. ಈ ನೇಬರ್ಹುಡ್ ವಾಚ್ ನಲ್ಲಿ ನಾವು ಪಬ್ಲಿಕ್ ಇಂದ ಒಂದು ಸ್ಟೇಷನ್ಗೆ ಒಂದು 5 ರಿಂದ 10 ಜನ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರು ನಮ್ಮ ಜೊತೆ ನೈಟ್ ಬೀಟ್ ಏನ್ ಮಾಡ್ತಿರ್ತೀವಿ ಆ ನೈಟ್ ಬೀಟ್ ನಲ್ಲಿ ಏನ್ ಬಡ್ಡಿ ಪೇರ್ ಇರುತ್ತೆ ಪೊಲೀಸರು, ಒಬ್ಬ ಪೊಲೀಸ್ ಜೊತೆ ಒಬ್ಬ ನೈಬರ್ಹುಡ್ ವಾಚ್ ಅವರು ಸೇರ್ಕೊಂಡು ನೈಟ್ ರೌಂಡ್ಸ್ ಮಾಡ್ತಾರೆ. ಈ ವಾಲಂಟಿಯರ್ಸ್ ಇಂದ ಲೋಕಲ್ ಅಲ್ಲಿ ನಡೆಯುವಂತಹ ಕೆಲವೊಂದು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಬಗ್ಗೆ ನಮಗೆ ವಿಚಾರಗಳನ್ನ ತಿಳಿಯೋದಕ್ಕೆ ಸಾಧ್ಯ ಆಗ್ತಿದೆ. ಸೊ ಇದರಿಂದ ನಮಗೆ ಆ ಒಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಕ್ಷನ್ ಅನ್ನ ತಗೊಂಡು ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬೋದು. ಅದಲ್ಲದೆ ಅವರು ಇತರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್ ಅಥವಾ ಬಂದೋಬಸ್ತ್ಗಳಿದ್ದಾಗ ಆ ಬಂದೋಬಸ್ತ್ ಲೈಕ್ ಜಾತ್ರಾ ಮಹೋತ್ಸವ, ಅಣ್ಣ ಮಹೋತ್ಸವ ಆಗಿರ್ಬೋದು ಅಥವಾ ಕರಗ ಉತ್ಸವ ಆಗಿರ್ಬೋದು, ಈ ಒಂದು ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಈ ಒಂದು ವಾಲಂಟಿಯರ್ಸ್ ನಮ್ಮ ಜೊತೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಕಲ್ಚರಲ್ ಸೆನ್ಸಿಟಿವಿಟಿ, ಆ ಲೋಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅವ್ರಿಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಆದ್ರಿಂದ ಅವರಿಂದ ಆ ಮಾಹಿತಿಯನ್ನು ಪಡೆದುಕೊಂಡು ನಾವು ಪ್ರಿವೆಂಟಿವ್ ಆಕ್ಷನ್ಸ್ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಾನು ಮೂಲತಃ ಶಿವಮೊಗ್ಗದವನು, ಇಲ್ಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿದ್ದೀನಿ. ನಾನು ಆ್ಯಕ್ಚುಲಿ ಈ ನಾವು ನೀವು ಅಂತೇಳಿ ಒಂದು ಏನು ನೈಬರ್ ವಾಚ್ ಇದೆಯಲ್ಲ ಪೊಲೀಸ್ ಕೆಲಸ, ನಾನು ಸುಮಾರು ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀನಿ. ನನಗೆ ಬಹಳಷ್ಟು ಖುಷಿ ಇದೆ, ಯಾಕೆಂದರೆ ಇದರಿಂದ ನಾವು ಕಲಿಬೇಕಾಗಿ ತುಂಬ ಇದೆ. ಪೊಲೀಸ್ನವ್ರಿಗೆ ನಾವು ಯಾವುದೋ ದೂಷಣೆ ಮಾಡ್ತಿರ್ತೀವಿ, ಅವ್ರು ಸರಿ ಕೆಲಸ ಮಾಡಲ್ಲ, ಹಾಗೆ ಮಾಡಲ್ಲ, ಹೇಗೆ ಮಾಡಲ್ಲ ಅಂತ. ಯಾಕಂದ್ರೆ ನಮಗೂ ಫಸ್ಟು ಪೊಲೀಸವರೆಲ್ಲ ಸ್ವಲ್ಪ ಭಯ ಇತ್ತು, ಅವ್ರ ಜೊತೆ ಸೇರ್ಕೊಳ್ಳೋದ್ಮೇಲೆ ಭರವಸೆ ಅಂತ ನಮಗೂ ಗೊತ್ತಾಯಿತು. ಯಾಕಂದ್ರೆ ಇವಾಗ ಪೊಲೀಸ್ನವ್ರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅನ್ನೋದು ನಮ್ಗೆ ಇವಾಗ ನಾವು ಡ್ಯೂಟಿಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗಿರೋದು. ಮತ್ತೆ ನಂದು ಒಂದು ಕನಸಿತ್ತು, ನಾನು ಕಾಲೇಜ್ ಡೇಸಲ್ಲಿ NCCಯಲ್ಲಿ C ಸರ್ಟಿಫಿಕೇಟ್ ಎಲ್ಲ ಮಾಡಿಕೊಂಡು ನಾನು ಒಂದು ಪೊಲೀಸ್ ಆಗಬೇಕು, ಇಲ್ಲಾಂದ್ರೆ ಆರ್ಮಿಗೆ ಹೋಗ್ಬೇಕು ಅಂತೆಲ್ಲ ಭಾಳ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ನಾನು ಹೋಗೋಕ್ಕಾಗಲಿಲ್ಲ. ನಾನೊಂದು IT ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಸಮಯ ಸಿಕ್ಕಾಗ ರಾತ್ರಿ ಪಾಳ್ಯದಲ್ಲಿ ಈಗ ಗೋವಿಂದರಾಜನಗರ ಸ್ಟೇಷನ್ನಲ್ಲಿ ನಾವು ನೀವು ನೈಬರ್ಹುಡ್ ವಾಚ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನಾನು ಬಂದ್ಬಿಟ್ಟು ಪೊಲೀಸರ ಜೊತೆಗೆ ಕೆಲಸ ಮಾಡ್ತೀನಿ. ನನಗೆ ತುಂಬ ಖುಷಿ ಕೊಡುತ್ತೆ. ಇದರಿಂದ ನನ್ನ ಒಂದು ಕನಸೇನಿತ್ತು, ನನ್ನ ಕಾಲೇಜ್ ಡೇಸಲ್ಲಿ ನಾನು ಪೊಲೀಸ್ ಆಗಬೇಕು ಅಥವಾ ಏನಾದ್ರು ಆರ್ಮಿಲಿ ಸೇರಬೇಕು ಅಥವಾ ಸಮಾಜ ಸೇವೆ ಮಾಡಬೇಕಾಗಿತ್ತು ಅಂತ ಹೇಳ್ತಲ್ಲ, ಅದೊಂದು ಡ್ರೀಮ್ನ ನಾನು ಈ ರೀತಿಯಲ್ಲಿ ನಾನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ. ನೈಟ್ ಡ್ಯೂಟಿ ಯಾವಾಗ ಇರುತ್ತೋ ಆ ಡ್ಯೂಟಿಗೆ ಬರ್ತೀನಿ. ನನಗೆ ಭಾರಿ ಇಷ್ಟಪಟ್ಟು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಏನಂದ್ರೆ ಪೊಲೀಸ್ನವ್ರಿಗೆ ಮತ್ತೆ ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಈ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ ರೀತಿಯಲ್ಲೇ ಕೆಲಸ ಮಾಡ್ತಿರುವಂತಹ ವಾಲಂಟಿಯರ್ಸ್ ಏನಿರ್ತಾರೋ ಇವ್ರಿಗೆ ಪ್ರತಿ ಮಾಸಿಕ ಜನಸಂಪರ್ಕ ಸಭೆಯಲ್ಲೂ ಇವರನ್ನ ಕರೆದು ಇವರ ಒಂದು ಸೇವೆಗೆ ಶ್ಲಾಘನೀಯವಾಗಿ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅಲ್ಲಿ ಈ ಒಂದು ಸಭೆಗೆ ಬಂದಿರುವಂತಹ ಪಬ್ಲಿಕ್ಗೂ ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಪ್ರೋತ್ಸಾಹವನ್ನ ನೀಡ್ತಿದ್ದೇವೆ ಅಂತ ಹೇಳ್ಬೋದು. ಅದಲ್ಲದೆ ನೈಟ್ ರೌಂಡ್ಸ್ ನ ಇವ್ರ ಜೊತೆ ಮಾಡಿದಾಗ ಏನ್ ಸಹಾಯ ಆಗುತ್ತೆ ಅಂದ್ರೆ, ಒಂದು ಪಬ್ಲಿಕ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ, ಎರಡನೇದು ಪಬ್ಲಿಕ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಪೊಲೀಸ್ ಮೇಲೆ. ಈ ರೀತಿ ರಾತ್ರಿ ಎಲ್ಲ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ತಿಳಿದುಕೊಂಡಿದ್ದ. ಮತ್ತೆ ಬೇರೆ ಯಾವ್ದಾದ್ರು ಹೊಸ ರೀತಿ ತೊಂದರೆಗಳಾದಾಗ ನಮ್ಮ ಈ ಪಬ್ಲಿಕ್ ಪರ್ಸನ್ ಏನ್ ನಮ್ಮ ಜೊತೆ ನೈಟ್ ಬೀಟ್ ಮಾಡ್ತಾ ಇದ್ದಾರೆ ಅವರು ಬೇಗ ಪಬ್ಲಿಕ್ಗೆ ತಿಳಿಸ್ತಾರೆ ಈ ರೀತಿ ಎಲ್ಲ ತೊಂದರೆಗಳು, ಕ್ರೈಮ್ಗಳು ಆಗ್ತಾ ಇದೆ. ಇದರಿಂದ ನಾವು ಕ್ರೈಮ್ ಅನ್ನು ಹೆಚ್ಚಾಗಿ ಪ್ರಿವೆಂಟ್ ಮಾಡ್ತೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಬೆಂಗಳೂರನ್ನ ಸೇಫ್ ಆಗಿ ಮತ್ತೆ ಶಾಂತಿಯನ್ನ ಕಾಪಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ.